ಆ, ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಏನು ನಾವು ಡಿ ಗ್ರೂಪ್ ಬಡಾವಣೆಯಲ್ಲಿ ದೊಡ್ಡಬಿದ್ರಕಲ್ ವಾರ್ಡ್ನ ಡಿ ಗ್ರೂಪ್ ಬಡಾವಣೆಯಲ್ಲಿ ಈ ಬಾರ್ ವಿಚಾರವಾಗಿ ಒಂದು ಹೋರಾಟ ಕೈಗೆತ್ಕೊಂಡಿದ್ವಿ. ಅದು ಪಕ್ಷಾತೀತವಾಗಿ ಒಂದು ಹೋರಾಟ ಮಾಡಿದ್ವಿ. ಬಾರು ಯಾರು ಲೈಸೆನ್ಸ್ ಕೊಟ್ಟವ್ರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಮತ್ತು ಬಾರು ಕ್ಲೋಸ್ ಆಗದೇ ಇರೋ ಥರ ನೀವು ಒಂದು ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ ಅಂತ ಏನು ಹೇಳಿದ್ವಿ. ಈಗ ಅದರ ಪ್ರತಿಫಲವಾಗಿ ನಿನ್ನೆ ಮಾನ್ಯ ಶಾಸಕರು ವಿಧಾನಸಭೆಯಲ್ಲಿ ಅದೊಂದು ಚರ್ಚೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದ ಎಲ್ರಿಗೂ ಒಂದು ಕೃತಜ್ಞತಾ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅವತ್ತು ಯಾರ್ಯಾರು ಭಾಗಿಯಾಗಿದ್ದರು ಅವ್ರಿಗೆಲ್ಲ ಒಂದು ಕೃತಜ್ಞತಾ ಅಭಿನಂದನೆಯನ್ನು ನೀವು ನಮ್ಮ ಜೊತೆ ಅವತ್ತು ಕಾಂಗ್ರೆಸ್ಸು, JDS, BJP ಅಂತ ಎಲ್ಲ ಪಕ್ಷಾತೀತವಾಗಿ ಮತ್ತು ಅಲ್ಲಿನ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಏನೋ ಒಂದು ಹೋರಾಟ ಮಾಡಿದ್ವಿ. ಅದು ಮುಂದೆ ಇನ್ನು ನೆಕ್ಸ್ಟ್ ಯಾವುದಾದ್ರು ಒಂದು ಬಾರ್ ಓಪನ್ ಆಗೋದಕ್ಕೆ ಅದು ಅಡಚಣೆ ಮತ್ತು ಎಲ್ಲರೂ ಅಲರ್ಟ್ ಆಗ್ತಾರೆ, ಮತ್ತು ಯಾರೇ ಅಧಿಕಾರಿಗಳು ಕೊಡಬೇಕಾದ್ರೂ ಹಿಂದೆ ಮುಂದೆ ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಹೋರಾಟ ಆಯಿತು. ಹಾಗೆ ತಿಪ್ಪೇನಹಳ್ಳಿ ಸಹ ಅಲ್ಲೊಂದು ಹೋರಾಟ ಮಾಡಿ ಆ ಬಾರ್ ಓಪನ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲೂ ಸಹ ಪಕ್ಷಾತೀತವಾಗಿ ನಾಗರಿಕರು ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ, ಒಂದು ನಮ್ಮ ಎಲ್ಲ ಪರವಾಗಿ ಒಂದು ಕೃತಜ್ಞತೆಯನ್ನು ಅವ್ರಿಗೂ ಸಹ ಸಲ್ಲಿಸಬೇಕಾಗುತ್ತದೆ. ಮತ್ತು ಹೋರಾಟ ಕೆಲವೊಂದು ಈ ಥರ ಒಂದು ಬಾರ್ ವಿಚಾರ ಆಗಲಿ, ಈ ಥರ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂದರೆ ಪಕ್ಷಾತೀತವಾಗಿ ಎಲ್ಲರೂ ಸಹ ಒಂದು ಹೋರಾಟ ಮಾಡಬೇಕು. ಇದು ಒಂದು ಒಳ್ಳೆಯ ಹೆಜ್ಜೆ ಇದು. ಹಾಗೆ ಇವಾಗ CL7 ಅಂತ ಏನೋ ಇಲ್ಲಿ ಕೊಟ್ಟಿದ್ದಾರೆ. ಇದು ಬರೀ ಜಸ್ಟ್ ಏನಂದರೆ ಅವರು ಯಾರೋ ಟೂರಿಸ್ಟ್ಗಳು ಬರ್ತಾರೆ, ಅವ್ರು ಮಾತ್ರ ಅಲ್ಲಿ ಆಲ್ಟ್ ಆಗಿ ಅವ್ರಿಗೆ ಮಾತ್ರ ಇವರು ಸಪ್ಲೈ ಕೊಡಬೇಕು. ಸುಮಾರು ಬಾರ್ಗಳು ನಮ್ಮ ಭಾಗ ಅದೇ ಥರ ಇರೋದು. ಯಾರಿಗೂ ಲೋಕಲಲ್ಲಿ ಮಾರೋ ಥರ ಇರಬಾರ್ದು. ಟೂರಿಸ್ಟ್ಗಳ್ಗೆ ಮಾತ್ರ ಅವ್ರಿಗೆ ಡ್ರಿಂಕ್ಸ್ ಸಪ್ಲೈ ಮಾಡೋ ಥರ ಲೈಸೆನ್ಸ್ ಇದ್ದಾವೆ. ಅವೆಲ್ಲ ಇವಾಗ ಬಾರ್ ಮುಂದುಗಡೆ ರೋಡಲ್ಲಿ ಹಿಡ್ಕೊಂಡು ಓಡಾಡ್ತಾರೆ, ಮತ್ತು ವೆಹಿಕಲ್ಗಳು ಕೂತ್ಕೊಂಡು ಕುಡಿತಾರೆ, ಮತ್ತು ಅಲ್ಲಿ ಅಕ್ಕಪಕ್ಕ ಅಂಗಡಿಗಳು, ಟ್ರಾಫಿಕ್ಗಳು, ಹೆಣ್ಮಕ್ಳು ಓಡಾಡೋದಕ್ಕೂ ಕಷ್ಟ ಆಗ್ತಾಯಿದೆ. ಆ ಥರ ಅದರಲ್ಲೂ ನಮ್ಮ ಅಂದ್ರಳ್ಳಿ ಸುತ್ತಮುತ್ತ ಭಾಗದಲ್ಲಿ ತುಂಬ ಇದು ದೊಡ್ಡ ಒಂಥರ ಕ್ಯಾನ್ಸರ್ ಥರ ಈ ಬಾರ್ಗಳು ಬೆಳ್ಕೊಂಬಿಟ್ಟಿದೆ. ಅದನ್ನು ಮನೆ ಶಾಸಕರು ಏನು ವಿಧಾನಸಭೆಯಲ್ಲಿ ಏನು ಚರ್ಚೆ ಮಾಡಿದ್ದಾರೆ, ಅವರು ಹೋರಾಟ ಏನೇ ಕೈಗೆತ್ಕೊಂಡ್ರು ಸಹ ಪಕ್ಷಾತೀತವಾಗಿ ನಾವು ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ. ನೀವು ಬೇಕಾದ್ರೆ ಬಾರ್ಗಳ ಮುಂದೆ ಹೋರಾಟ ಮಾಡ್ತೀರೋ, ನೀವು ಬೇಕಾದ್ರೆ ಪಬ್ಲಿಕ್ ಇಟ್ಕೊಂಡು ಅದನ್ನು ತೆಗೆಸ್ತಿರೋ, ನಾವು ಸಹ ಬೇಕಾದ್ರೆ ಪಬ್ಲಿಕ್ ಎಲ್ಲ ನಿಮ್ಮ ಜೊತೆ ಸೇರ್ಕೊತೀವಿ, ಪಕ್ಷಾತೀತವಾಗಿ ಸೇರ್ಕೊತೀವಿ. ಹಾಗಾಗಿ ನಿಮಗೆ ನಾವು ಸಹಕಾರ ಕೊಡ್ತೀವಿ. ಬಟ್ ನಮಗೆ ಗೊತ್ತಿದ್ದಂಗೆ ಈಗ ಒಂದು ಬಾರಲ್ಲಿ ಓಪನ್ ಆಗ್ತೈತೆ ಅಂದರೆ ನಿಮ್ಮ ಗಮನಕ್ಕೆ ಬರದೆ ಹೆಂಗೆ ಅಧಿಕಾರಿಗಳು ನಿಮಗೆ ಗಮನಕ್ಕೆ ಬರ್ದಂಗೆ ಲೈಸೆನ್ಸ್ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅದು ಅಲ್ಲದೆ ಈ ಸುಮಾರು ಜನ ಹೇಳ್ತಾರೆ, ಅವರು ಕೆಲವೊಬ್ಬರು ಲೀಡ್ರುಗಳಿಗೆ ಇವರು ಬಾರ್ ಮಾಲೀಕರು ಲೈಸೆನ್ಸ್ ತಗೊಳ್ಳೋ ಟೈಮಲ್ಲಿ ಮಾತಾಡ್ಬಿಟ್ಟು ಏನೋ ಲೈಸೆನ್ಸ್ ಕೊಡ್ತಾರೆ ಅಂತಲೂ ಕೆಲವೊಂದು ವಿಚಾರಗಳು ಕೇಳಿಬಂದೈತೆ. ಅವೆಲ್ಲ ನೀವು ಗಮನ ಹರಿಸ್ಬೇಕು. ಮತ್ತು ನನಗೆ ಗೊತ್ತಿಲ್ಲದಂಗೆ ಯಾರಿಗೂ ಏನೂ ಗೊತ್ತಿಲ್ಲದಂಗೆ ಏನೋ ಈ ಬಾರ್ಗಳು ಓಪನ್ ಆಗಿರೋಲ್ಲ. ಬಟ್ ಮುಂದೆ ಈ ಥರ ಆಗಬಾರ್ದು ಅಂತಲೇ ನಾವು ನಿಮಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ. ಇವಾಗ ಇಲ್ಲಿಗಲಾಗಿ ಸ್ವಲ್ಪ ಏನು ಲೈಸೆನ್ಸ್ ಯಾವ ಥರ ತಗೊಂಡಿದ್ದಾರೋ ಆ ಥರ ಏನು ಇಲ್ಲಿಗಲಾಗಿ ಬಾರ್ಗಳು ನಡೆಸ್ತವ್ರೆ, ಅವ್ರ ವಿರುದ್ಧ ಏನೇ ನೀವು ಹೋರಾಟ ಮಾಡಿದ್ರು ಬಾರ್ ಮುಂದೆ ಇರ್ಬೋದು, ಇಲ್ಲ ಸ್ಟೇಷನ್ ಮುಖಾಂತರ ಇರ್ಬೋದು, ಇಲ್ಲ ನೀವು ಏನೇ ಹೋರಾಟಕ್ಕೆ ಕರೆದ್ರೂ ಸಹ ನಾವು ಪಕ್ಷಾತೀತವಾಗಿ ಈ ವಿಚಾರವಾಗಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಹಾಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು. ಏನೋ ನಾವು ಹೋರಾಟ ಮಾಡಿ ನಿಲ್ಲಿಸಿದ್ವಿ, ನೀವು ಅಲ್ಲಿ ಮಾತಾಡಿದ್ರೆ ನಿಲ್ಲಿಸಿದ್ರಿ ಅನ್ನೋದಾಗಬಾರ್ದು. ಏನು ಹೋರಾಟ ಈ ಬಾರ್ಗಳ ವಿರುದ್ಧ ನಡೀತಾ ಇದೆ, ಅದು ಸ್ವಲ್ಪ ಒಂದು ಯಥೇಚ್ಛವಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗೋ ಥರ ಈ ಹೋರಾಟ ಆಗಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಮತ್ತು ಅವತ್ತು ಯಾರು ನಮ್ಮ ಜೊತೆ ಒಂದು ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ರಿ, ಬಂದು ಜೊತೆಗೂ ಕೈಗೂಡಿ ಒಂದು 2-3 ದಿವಸ ಜೊತೆ ಕೈ ಜೋಡಿಸಿದ್ರಿ, ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲ ಪಕ್ಷದವ್ರಿಗೂ ಸಹ, ಎಲ್ಲ ಮುಖಂಡರಿಗೂ ಸಹ ಎಲ್ಲರಿಗೂ ನಮಸ್ಕಾರ. ಎಲ್ಲರ ಪರವಾಗೂ ನಮಸ್ಕಾರ ಹೇಳ್ತಾ ಇದ್ವಿ. ನಮಸ್ಕಾರ. ಈ ಕೆಲವೊಂದು ಹೋರಾಟಗಳು ಪಕ್ಷಾತೀತವಾಗಿ ನಡೆದ್ರೆ ಒಂದು ಸಕ್ಸಸ್ಸು ಎಲ್ಲರೂ ಕಾಣ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೀನಿ.